ಮೂರ್ತಿಯಾಗಿರುವಂಥ ಸೂರ್ಯದೇವನನ್ನು ನೆನೆಯುತ್ತಾ ಈ ಊರಿನಲ್ಲಿ ಆರಾಧನೆ ಆಗ್ತಿರುವಂಥ ಎಲ್ಲ ದೇವರು ನಾಗದೇವರು ಹಾಗೆ ಎಲ್ಲ ಧರ್ಮದ ಮತ ಪಂಗಡಗಳ ದೇವರನ್ನು ನೆನೆಯುತ್ತಾ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಹಾಗೂ ಕಾರ್ಕಳ ತಾಲೂಕು ಘಟಕ ಮತ್ತು ಕಾರ್ಕಳ ಕುಂದಾಪುರದವರು ಒಟ್ಟಾಗಿ ಆಯೋಜನೆ ಮಾಡಿರುವಂಥ ಈ 3ನೇ ವರ್ಷದ ಕಾರ್ಕಳ ಕುಂದಾಪುರ ಕನ್ನಡ ಹಬ್ಬದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಆತ್ಮೀಯರು, ಕಾರ್ಕಳದಲ್ಲಿ ಕನ್ನಡವನ್ನು ಬೆಳೆಸಲಿಕ್ಕೆ ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಉತ್ತಮ ಕನ್ನಡ ಪರ ಚಟುವಟಿಕೆಯನ್ನು ಮಾಡ್ತಿರುವಂಥ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿಯವರೇ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಮಾಡಲಿಕ್ಕಿರುವಂಥ ಶ್ರೀ ಮನು ಅಂದಾಡಿಯವರೇ, ಹಿರಿಯರು, ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಈಗ ತಾನೇ ಆಶಯ ನುಡಿಗಳನ್ನಾಡಿದಂಥ ಹಿರಿಯರಾದ ನೀಲವರ ಸುರೇಂದ್ರ ಅಡಿಗರವರೇ, ನನ್ನ ಆತ್ಮೀಯ, ನನಗೆ ಸದಾ ಮಾರ್ಗದರ್ಶನ ಮಾಡ್ತಾ ಒಂದಷ್ಟು ಉತ್ತಮ ಕೆಲಸಗಳಿಗೆ ಪ್ರೋತ್ಸಾಹದ ಅನುಭವಗಳನ್ನು ಕೊಡ್ತಾ ಇರುವಂಥ ಗೋಪಾಲಕೃಷ್ಣ ಶೆಟ್ಟಿಯವರೇ, ನಮ್ಮ ಅರಣ್ಯ ಇಲಾಖೆಯಲ್ಲಿ ದಕ್ಷ ಅಧಿಕಾರಿಯಾಗಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ನಮ್ಮ ಶ್ರೀಧರ್ರವರೇ, ನನ್ನ ಆತ್ಮೀಯರು, ಕಾರ್ಕಳದ ಎಲ್ಲ ಸಂಘಟನೆಗಳಲ್ಲಿ ತಾನು ತೊಡಗಿಸಿಕೊಂಡು ದೇವರವರಿಗೆ ಯೋಗ ಕೊಟ್ಟಿದ್ದಾರೆ. ಅಂದರೆ ಅವರು ಕಾರ್ಕಳದಲ್ಲಿ ಇದ್ದು ಅವರ ಬಿಸ್ನೆಸ್ಸಿಗೆ ಜಾಸ್ತಿ ತಲೆ ಹಾಕಬೇಕಂತಿಲ್ಲ, ಅದು ಆ ಸಿಸ್ಟಮಲ್ಲಿ ನಡೀತಾ ಇರ್ತದೆ. ಆದ್ದರಿಂದ ಅವರೆಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರುವುದು. ನನ್ನ ಆತ್ಮೀಯರಾದ ನಿತ್ಯಾನಂದ ಪೈ ಅವರೇ, ಹಿರಿಯರಾದ ಮೋಹನ್ ಪಡಿಯೋಳ್ರವರೇ, ಹಾಗೆ ಸೇರಿರುವಂಥ ಎಲ್ಲ ಬಂಧುಗಳೇ, ಭಾರಿ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹಿಂದಿನ ಸಂದರ್ಭದಲ್ಲಿಯೂ ನನಗೆ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿಯವರು ಕರೆದಿದ್ದರು, ನನಗೆ ಬರಲಿಕ್ಕೆ ಆಗಲಿಲ್ಲ. ನಾವು ಬ್ಯಾಂಗ್ಳೂರಲ್ಲಿ ಒಂದು ಹೋರಾಟದ ವಿಚಾರದಲ್ಲಿರುವಾಗ ಬರಲಿಕ್ಕೆ ಆಗಲ್ಲ ಅಂತ ಹೇಳಿದ್ದೆ, ಬರಲಿಕ್ಕಾಗಲಿಲ್ಲ. ಆದರೆ ಈ ಸಲ ಅವ್ರು ಹೇಳಿದ ಕೂಡಲೇ ಒಪ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಭಾರಿ ಒಂದು ಮುಗ್ಧತೆಯ ಜನ, ಒಂದು ಎಲ್ಲರದ್ದು ಖುಷಿಯಲ್ಲಿ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಒಂದು ಉತ್ತಮ ಸಂಸ್ಕಾರ ಇರುವಂಥ ಜನ ಕುಂದಾಪುರದವರು. ಆದ್ದರಿಂದ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮ ಕರ್ತವ್ಯ. ನಾವು ಸಮಾಜದಲ್ಲಿ ಒಂದು ಉತ್ತಮ ಸಂಸ್ಕಾರಯುತವಾಗಿ ಜೀವನ ನಡೆಸುವುದೇ ಅದು ನಮ್ಮ ಧರ್ಮ. ಆ ಥರದ ಜೀವನ ನಡೆಸಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ನಮ್ಮ ಈ ಧರ್ಮ ಉಳಿಬೋದು, ಸಂಸ್ಕಾರ ಉಳಿಬೋದು. ಆದ್ದರಿಂದ ಕುಂದಾಪುರದವರ ವಿಶೇಷ ಕಾಳಜಿ ನಾವು ಯಾವತ್ತೂ ಅದು ಹೇಳೋದುಂಟು. ಆ ಧರ್ಮಸ್ಥಳ ಯೋಜನೆಯಲ್ಲಿ ಒಂದಷ್ಟು ಜನ ಬಂದರು, ಅವರೊಂದಿಲ್ಲಿ ನಮ್ಮನ್ನು ಒಟ್ಟುಗೂಡಿಸ್ತಾ ಇದ್ದಂಥ ಆ ಒಂದು ಪರಿ ಅದು ಹೇಳಲಿಕ್ಕಾಗಲ್ಲ. ಅಷ್ಟೊಂದು ಉತ್ತಮ ಸಂಸ್ಕಾರ ಇರುವಂಥ ಜನರು ಕುಂದಾಪುರದವರು. ಆದರೆ ನಾವೀಗ ನೋಡ್ತೇವೆ, ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗ್ತೇನೆ, ನಾವು ಜಿಲ್ಲಾವಾರು ಸಭೆಗಳನ್ನು ಮಾಡ್ತೇವೆ. ಭಾಷೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಥರ ಉಂಟು. ಗದಗಿಗೆ ಹೋದರೆ ನಮಗೆ ಅರ್ಥನೇ ಆಗಲ್ಲ ಅಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ. ದಾವಣಗೆರೆಗೆ ಬಂದರೆ ಅಲ್ಲಿ ಒಂದು ಬೇರೆ ಟೈಪು, ಬೇರೆ ಬೇರೆ ಥರ ಉಂಟು. ಆದರೂ ಒಂದು ಅನ್ಯೋನ್ಯತೆಯ ಒಂದು ಭಾಷೆಯಾಗಿ ಅನ್ಯೋನ್ಯತೆಯ ಜೀವನ ಶೈಲಿಯಲ್ಲಿ ಎಲ್ಲೂ ಇಲ್ಲ. ಅದಿರುವುದು ನಮ್ಮ ಈ ವಟಾರದಲ್ಲಿ ಮಾತ್ರ, ದಕ್ಷಿಣ ಕನ್ನಡ, ಉಡುಪಿ, ಅದರಲ್ಲಿ ಕೂಡ ಕುಂದಾಪುರದವರಂದರೆ ನನಗೆ ಕೇಳಿದೆ ಗೋಪಾಲಕೃಷ್ಣ ಹತ್ರ, ಯಾಕೆ ಇಷ್ಟು ಅನ್ಯೋನ್ಯತೆಯಿಂದ ಅವರು ಇದ್ದಾರೆ ಅಂತೇಳಿ. ಅದಕ್ಕೆ ಅವರು ಸಂಖ್ಯೆಯಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ, ಹಾಗೆ ಭಾರಿ ಅನ್ಯೋನ್ಯವಾಗಿದ್ದಾರೆ ಅಂತ ಹೇಳಿದರು. ನನಗೆ ಗೊತ್ತಿಲ್ಲ, ಅಂದರೆ ನಮ್ಮಲ್ಲಿ ಅಷ್ಟು ಅನ್ಯೋನ್ಯತೆ ಇಲ್ಲ, ನಾವು ಇದ್ದದನ್ನು ಮುಕ್ತವಾಗಿ ಮಾತಾಡಬೇಕು. ಆದರೆ ಭಾರಿ ಒಂದು ಖುಷಿ ಆಗ್ತದೆ ಕುಂದಾಪುರದ ಜನರ ಜೀವನ ಪದ್ಧತಿ. ಅದರಿಂದ ಇನ್ನಷ್ಟು ಒಳ್ಳೆಯ ಅವಕಾಶಗಳನ್ನು ಕೊಡಲಿ. ಉತ್ತಮ ಒಂದು ಹೆಸರನ್ನು ತಂದಿರುವಂಥ ಕ್ಷೇತ್ರ ಕುಂದಾಪುರ. ಆದ್ದರಿಂದ ಕುಂದಾಪುರದ ಜನ ಎಲ್ಲಿ ಹೋದರೂ ಇಂಥದ್ದೇ ಸೇವೆ ಸಿಗಲಿ, ನಮ್ಮ ಕಾರ್ಕಳಕ್ಕೂ ಸಿಗ್ತಾ ಉಂಟು. ಅದಕ್ಕಾಗಿ ನಾನು ಹಿಂದಿನ ಒಂದು ಸಂದರ್ಭದಲ್ಲಿ ಹೇಳಿದ್ದೇನೆ, ಕಾರ್ಕಳದ ಜನತೆಯ ಪರವಾಗಿ ವಿಶೇಷವಾಗಿ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಈ ಭಾಷೆ ಅನ್ಯೋನ್ಯತೆ. ನಾನು ಗುಜರಾತಿಗೆ ಹೋಗಿ ಅಲ್ಲಿ ವಡೋದರದಲ್ಲಿ ಒಂದು ಕ್ಯಾಂಟೀನ್ಗೆ ಟೀ ಕುಡ್ಲಿಕ್ಕೆ ಹೋದೆ. ಹೋಟೆಲ್ಗೆ ಹೋಗುವಾಗ ಅಲ್ಲಿ ತುಳುವಿನಲ್ಲಿ ಫೋನಲ್ಲಿ ಮಾತಾಡಿಕೊಂಡು ನಾನು ಅಲ್ಲಿ ಹೋಟ್ಲಲ್ಲಿ ಟೀ ಕುಡ್ಲಿಕ್ಕೆ ಟೇಬಲ್ ಮೇಲೆ ಕೂತಿದ್ದೆ. ನನ್ನ ಹತ್ತಿರ ಒಂದು 10-12 ಜನ ಬಂದರು. ಅಲ್ಲಿ ಪಕ್ಕದಲ್ಲಿ ಅಮೂಲ್ ಹಾಲಿನ ಫ್ಯಾಕ್ಟ್ರಿ ಉಂಟು, ಅದರಲ್ಲಿ ಮೈನ್ ಫ್ಯಾಕ್ಟ್ರಿ ಇರೋದು ಅಲ್ಲಿ ವಡೋದರದಲ್ಲಿ. ಅಲ್ಲಿಯ ಉದ್ಯೋಗಿಗಳು ಒಂದು 10-12 ಜನ ಬಂದರು. ನಾನು ಇದೇನು ನನಗೆ ಸುತ್ತಾಕಿದ್ರು, ಏನು ಕತೆ ಅಂತ ನೋಡುವಾಗ ಎಲ್ಲರೂ ತುಳು ಮಾತಾಡುವವರು. ಅದರಲ್ಲಿ 4-5 ಜನ ಕಾರ್ಕಳದವರೇ, ನಮ್ಮ ಮಾಳ ಇಲ್ಲಿ ಎಲ್ಲ ಇರುವವರು.
ಬಂದು ಎಲ್ಲಿ ನಿಮ್ಮ ಊರು ಅಂತೆಲ್ಲ ವಿಚಾರಿಸಿದ್ರು. ಎಲ್ಲ ಸುಖ ಅಷ್ಟ ಮಾತಾಡಿದರು. ಅಂದರೆ ನಾನು ತುಳುವಿನಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೆ, ಅವರಿಗೆ ನಮ್ಮ ಜನ ಅಂತ ಗೊತ್ತಾಯಿತು. ಅದರಿಂದ ಈ ಮಾತಿನಲ್ಲಿ ಭಾಷೆಯಲ್ಲಿ ನಮಗೆ ತುಂಬ ಸಂಬಂಧಗಳು ಬರ್ತದೆ, ಉತ್ತಮ ಒಂದು ವಿಚಾರಗಳು ಬರ್ತದೆ. ಒಂದು ವ್ಯವಹಾರವನ್ನು ಮಾಡುವಾಗ ಕೂಡ ನಮಗೆ ಎಷ್ಟು ಭಾಷೆಗಳು ಜಾಸ್ತಿ ಗೊತ್ತುಂಟು ಅಷ್ಟು ವ್ಯವಹಾರ ಜಾಸ್ತಿ ಮಾಡಲಿಕ್ಕೆ ಆಗ್ತದೆ. ಮೊನ್ನೆ ಬ್ಯಾಂಗ್ಳೂರಲ್ಲಿ ಒಬ್ಬ ಫ್ರೂಟ್ಸ್ ಅಂಗಡಿಯವನು, ಅವನು ಫ್ರೂಟ್ಸ್ ಕಟ್ ಮಾಡುವಾಗ ನನ್ನ ಹತ್ರ ತುಳುವಿನಲ್ಲಿ ಮಾತಾಡ್ದ, ಇನ್ನೊಬ್ರ ಹತ್ರ ಮರಾಠಿಯಲ್ಲಿ ಮಾತಾಡ್ದ, ಇನ್ನೊಬ್ರ ಹತ್ರ ಹಿಂದಿಯಲ್ಲಿ ಮಾತಾಡ. ಎಷ್ಟು ಭಾಷೆ ಬರ್ತದೆ ಅಂತ ಹೇಳಿದೆ. ನನಗೆ 7 ಭಾಷೆ ಬರ್ತದೆ, ಅದೇ ನನ್ನ ಎಲ್ಲ ಇಷ್ಟು ಜನ ಇರುವುದು ಅಂತ ಹೇಳ್ದ. ಅಂದರೆ ಅವರವರ ಭಾಷೆಗೆ ಸರಿಯಾಗಿ ಅವನ ಕಸ್ಟಮರ್ಗಳನ್ನು, ಅವನ ಗಿರಾಕಿಗಳನ್ನು ತಯಾರು ಮಾಡಿದ್ದಾನೆ. ಅದರಿಂದ ನಮ್ಮ ಭಾಷೆಯ ಮುಖಾಂತರವಾಗಿ, ನಮ್ಮ ಸಂಸ್ಕಾರದ ಮುಖಾಂತರವಾಗಿ, ನಮ್ಮ ಊರಿನ ಮುಖಾಂತರವಾಗಿ ನಾವು ಏನನ್ನು ಸಾಧಿಸಬಹುದು ಅದು ನಮ್ಮ ಕೈಯಲ್ಲಿ ಉಂಟು. ಅದರಿಂದ ವಿಶೇಷವಾಗಿ ನನಗೆ ಹೇಳ್ದಾಗೆ ಈ ಕುಂದಾಪುರದ ಜನರ ವಿಶ್ವಾಸ, ಒಂದು ಒಳ್ಳೆಯ ರೀತಿಯ ಇದು ಜೀವನ ಪದ್ಧತಿ ನಮಗೆ ಖುಷಿಯಾಗಿದೆ. ನಿಮ್ಮಂತೆ ನಾವೆಲ್ಲರೂ ಬದುಕುವಂಥ ವ್ಯವಸ್ಥೆಯನ್ನು ಆ ದೇವರು ಅನುಗ್ರಹಿಸಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ರವೀಂದ್ರ ಶೆಟ್ಟಿ ಅವರೇ.